ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ. ಉತ್ತರ ಕರ್ನಾಟಕದ ಖ್ಯಾತ ಸ್ವಾಮೀಜಿಯೊಬ್ಬರು ನಿಧನರಾಗಿದ್ದಾರೆ ಎನ್ನುವ ಸುದ್ದಿ ನಮಗೆ ಪರ್ವ ನ್ಯೂಸ್ಗೆ ಸಿಗ್ತಾ ಇರುವಂಥದ್ದು. ದಾಸೋಹ ರತ್ನ ಎಂದೇ ಖ್ಯಾತಿ ಹೊಂದಿದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗನಿ ಮಠದ ಬಸವಗೋಪಾಲ ಶ್ರೀಗಳು ಎಂದು ಹೇಳಲಾಗ್ತಾ ಇರುವಂಥದ್ದು. ನಾಡಿನಾದ್ಯಂತ ಲಕ್ಷದಷ್ಟು ಭಕ್ತರನ್ನು ಹೊಂದಿದ ಬಸವಗೋಪಾಲ ಶ್ರೀಗಳು ದಾಸೋಹ ರತ್ನ ಎಂದು ಬಿರುದು ಪಡೆದ ಸ್ವಾಮೀಜಿಗಳು ಅಸ್ತಂಗತ ಎನ್ನುವಂತಹ ಸುದ್ದಿ ಪರ್ವ ನ್ಯೂಸ್ಗೆ ಅಧಿಕೃತವಾಗಿ ಸಿಗ್ತಾ ಇದೆ. ಅನಾರೋಗ್ಯದ ಹಿನ್ನೆಲೆ ಶ್ರೀಗಳನ್ನು ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಿದ್ದರೂ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆದಿದ್ದಾರೆ ಎಂದು ಮಾಹಿತಿ ಅಧಿಕೃತವಾಗಿ ಸಿಗ್ತಾ ಇರುವಂಥದ್ದು. ಏನು ಬಂಡಿಗನಿಯ ಬಸವಗೋಪಾಲ ಸ್ವಾಮೀಜಿ ಅಂತ ನಾವು ಕರಿತೀವಿ, ಏನು ಅವರ ಒಂದು ಕರ್ನಾಟಕದಾದ್ಯಂತ ಲಕ್ಷದಷ್ಟು ಅಭಿಮಾನಿಗಳನ್ನು ಭಕ್ತರನ್ನು ಹೊಂದಿರುವಂತಹ ಒಂದು ಶ್ರೀ ಕ್ಷೇತ್ರ ಬಂಡಿಗನಿ ಬಸವಗೋಪಾಲ ಸ್ವಾಮೀಜಿಯವರು ಈಗ ಕಳೆದ ಒಂದು ತಿಂಗಳ ಹಿಂದೆ ಸರ್ವಧರ್ಮ ಸಮ್ಮೇಳನವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬರ್ತಾರೆ, ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಇಡೀ ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬಹಳಷ್ಟು ಲಕ್ಷದಷ್ಟು ಭಕ್ತರನ್ನು ಹೊಂದಿರುವಂತಹ ಒಬ್ಬ ಉತ್ತರ ಕರ್ನಾಟಕದ ಏಕೈಕ ಬಹುದೊಡ್ಡ ಸ್ವಾಮೀಜಿ ಅಂತಲೇ ಹೇಳಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಒಂದು ಆಸ್ಪತ್ರೆಗೆ ದಾಖಲಿಸ್ತಾರೆ, KLE ಆಸ್ಪತ್ರೆಗೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯಕ್ಕೆ ಶ್ರೀಗಳು ಕೊನೆ ಉಸಿರೆಳೆದಿದ್ದಾರೆ. ಸುಖ ಐತಿ ಹತ್ರ ಕಡೆ ನಾವು ನೋಡುವಲ್ಲಿ ಎಲ್ಲಿ ಕಷ್ಟ ಐತಿ ಹತ್ರ ಕಡೆ ನಾವು ಹೋಗ್ಲಾಕತ್ತೇವೆ. ಸಂಸಾರ ಮಾಡೋದು ಬೇಡ ಅನ್ನಂಗಿಲ್ಲ. ಉಪ್ಪುಂಡದಲ್ಲಿ ಋಣ ತಿಳಿಸಬೇಕು. ಮನಸ್ಸು ಹಣ್ಣು ಆಗುವಂಗೆ ಧ್ಯಾನ ಮಾಡಬೇಕು. ಮೇ ಹಣ್ಣಾಗುವಂಗೆ ಕಾಯಕ ಮಾಡಬೇಕು. ಯಾವಾಗಲೂ ಕಾಯಕದಾಗ ಕಾಲು ಕಲಿಬೇಕು. ಎಲ್ಲೇ ಭಜನ ಕೀರ್ತನ ಪ್ರವಾಹ ನಡೀತಾವೆ. ಎಲ್ಲ ಸಂಪ್ರದಾಯಗಳು ನಮ್ಮವ. ಎಲ್ಲ ಸಂಪ್ರದಾಯಗಳು ಏನು ಹೇಳ್ತಾವಂದ್ರೆ ಎಲ್ಲ ಶಿವಲೋಕಕ್ಕೆ ಹೋಗುವಂಥ ಹಾದಿ, ವೈಕುಂಠಕ್ಕೆ ಹೋಗುವಂಥ ಹಾದಿ ಮಾತ್ರ ಹೇಳ್ಕೊತ ಬರ್ತಾವೆ. ಆನೆ ಹಾದಲ್ಲಿ ನಾವು ಆಡಮಠ ಹೇಳಕ್ಕೆ ಏನು ಹೋಗ್ತಿ, ಆನೆ ಹಾದಲ್ಲಿ ಆಡಮಠಿಗೆ ಸಹಜ ಹಾದಿಯಾಗಿರ್ತದೆ. ಹಂಗೆ ಆನೆ ಅಂದ್ರೆ ಮಹಾಜ್ಞಾನಿಗಳು. ಅವ ಹೋದ ಹಾದಿಯೊಳಗೆ ನಾವು ಹಾದಿವಿ ಅಂದ್ರೆ ನಾವು ಕೈಲಾಸ ವೈಕುಂಠ ಮುಟ್ತೀವಿ. ನಾವೇನು ಮಾಡಾಕತ್ತಿದ್ರೆ ಅದು ಮುಕ್ತಿನ ಮಾಡುವಲ್ಲಿ ನಮಗೆ ಅಂಥ ಗುರುಗಳು ಸಿಗುವರು, ಸಮರ್ಥ ಗುರುಗಳು ಸಿಗುವರು. ಆದ್ರೆ ಪುಸ್ತಕ ಅಭ್ಯಾಸ ಐತಿ, ಪುಸ್ತಕ ಅಭ್ಯಾಸ ಇಲ್ಲ. ಪುಸ್ತಕಕ್ಕಿಂತಲೂ ಪುಸ್ತಕ ವಿದ್ಯೆ ಭಾಳ ಶ್ರೇಷ್ಠವಾದ್ದು. ಇದೇಗೆ ಈ ಗಣ್ಯರು ಮಾತಾಡೋದು ಅದು ಪುಸ್ತಕ ವಿದ್ಯೆ. ದೇವ ಹೆಂಗೆ ಇರ್ತಾನೋ ಅವನು ಹೆಂಗೆ ಬಳಸ್ಕೋಬೇಕು, ನಾವು ಹೆಂಗೆ ಇರಬೇಕು, ನೀತಿ ಮಾರ್ಗದ ನೇಟಾಗಿ ನಾವು ಇದ್ದೀವಿ ಅಂದ್ರೆ ಪರಮಾತ್ಮ ನಮ್ಮ ಸ್ವಪ್ನ ಸುಸ್ವಪ್ನ ಜಾಗೃತ ಒಂದು ಭೇಟಾಕ. ಆಗ ನಮಗೆ ಏನಾಗುತ್ತೆ, ಸ್ವಪ್ನ ಸುಸ್ವಪ್ನ ಜಾಗೃತದಾಗ ನಾವು ಪರಮಾತ್ಮ ಭೇಟಿ ಆಗೋದಕ್ಕಿಂತ, ಆ ಶಕ್ತಿ ಭೇಟಿ ಆಗೋದಕ್ಕಿಂತ ನಮಗೆ ಅಭಯ ಆಕೈತಿ. ಭಯ ಇಲ್ಲ. ಬೇಕಂತ ಗುಡ್ದಾಗ ಒಬ್ಬನ ಬದುಕಬಹುದು. ಅಕ್ಕಮಾದಿ ಒಬ್ಬಕ್ಕೆ ಹೆಣ್ಮಗಳು ಇಲ್ಲಿಂದ ಶಿರಸೇಲಕ್ಕೆ ಒಬ್ಬಕ್ಕೆ ನಾವು ಹಾದು. ಈಗ ನಾವು 18 ಮಂದಿ ಹೋಗ್ತೀವಿ. ನಾವು ಒಮ್ಮೆ ಪ್ರಸಂಗ ಬಂದ್ರೆ ಏನೇನೋ ನಾವು ಜೋಡಣ ತೊಗೊಂಡು